ಸಾರಿಗೆ ಇಲಾಖೆಯಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ಗಳು ಸೇಲಿಗಿದೆಯಾ? ದುಡ್ಡು ಕೊಟ್ಟು ಖರೀದಿ ಮಾಡಿದ ಸರ್ಟಿಫಿಕೇಟ್ಗೆ ಆರ್ಟಿಒನಲ್ಲಿ ಬಡ್ತಿನೂ ಸಿಗ್ತಿದೆಯಾ? ಇಂಥದ್ದೊಂದು ಅನುಮಾನ ಇದೀಗ ಕಾಡತೊಡಗಿದೆ. ಗ್ಯಾರಂಟಿ ನ್ಯೂಸ್ ನಡೆಸಿದ ಇನ್ವೆಸ್ಟಿಗೇಷನ್ನಲ್ಲಿ ಭಯಾನಕ ಸತ್ಯ ಬಟ್ಟಬಯಲಾಗಿದೆ. ಆರ್ಟಿಒನಲ್ಲಿ ಸೇಲ್ ಆಗ್ತಿದ್ಯಾ ಡಿಪ್ಲೊಮಾ ಸರ್ಟಿಫಿಕೇಟ್? ಬಡ್ತಿಗಾಗಿ ಹಿಂಬಾಗಿಲ ಮೂಲಕ ಎಂಟ್ರಿಗೆ ಲಾಬಿ. ಸಾರಿಗೆ ಇಲಾಖೆ ಇತ್ತೀಚೆಗೆ ಅಕ್ರಮಗಳ ಗೂಡಾಗಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ಇಲಾಖೆಯಲ್ಲಿ ಬಡ್ತಿ ಪಡಿಬೇಕು ಅಂದ್ರೆ ಹಿಂಬಾಗಲ ಮೂಲಕ ಮಾತ್ರ ಸಾಧ್ಯನಾ? 40 ರಿಂದ 60 ಸಾವಿರ ಕೊಟ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗತ್ತೆ ಅನ್ನೋ ಅನುಮಾನ ಹುಟ್ಟಿದೆ. ಗ್ಯಾರಂಟಿ ನ್ಯೂಸ್ನ ಇನ್ವೆಸ್ಟಿಗೇಷನ್ ನಲ್ಲಿ ಸತ್ಯ ಬಟಾ ಬಯಲಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರೋ ದಾಖಲೆ ಪ್ರಕಾರ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಗ್ರೂಪ್ ಸಿ, ಎಫ್ಡಿಎ, ಎಸ್ಡಿಎ ಅಧೀಕ್ಷಕರು ಬಡ್ತಿಗಾಗಿ ನಕಲಿ ಪ್ರಮಾಣ ಪತ್ರವನ್ನ ನೀಡಿ ಜೆಪಿ ನಗರದಲ್ಲಿರುವ ಸಂಜೆ ಕಾಲೇಜಿನಲ್ಲಿ ಪಾಲಿಟೆಕ್ನಿಕ್ ವ್ಯಾಸಂಗ ಮಾಡ್ತಿದ್ದಾರಂತೆ. ಒಂದೇ ಕಾಲೇಜಿನಲ್ಲಿ ಸಾರಿಗೆ ಇಲಾಖೆಯ ಸುಮಾರು 49 ಜನ ಅಡ್ಮಿಷನ್ ಪಡೆದಿದ್ದು, ಸಾಗರ, ಹುಬ್ಬಳ್ಳಿಯಿಂದ ಪ್ರತಿದಿನ ಸಂಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರೋದಾಗಿ ಹೇಳಿಕೊಂಡಿದ್ದಾರೆ. ಸರ್ಕಾರಿ ನಿಯಮದ ಪ್ರಕಾರ ಯಾವುದೇ ಸರ್ಕಾರಿ ಅಧಿಕಾರಿ ಉನ್ನತ ವ್ಯಾಸಂಗ ಮಾಡಬೇಕು ಅಂದ್ರೆ ಸಂಬಂಧಪಟ್ಟ ಇಲಾಖೆಯಿಂದ ಎನ್ಒಸಿ ಪಡಿಬೇಕು. ಆದ್ರೆ ಆರ್ಟಿಒ ಇಲಾಖೆಯಲ್ಲಿರುವ ಸಿಬ್ಬಂದಿ ಇಲಾಖೆಯಿಂದನೇ ಎನ್ಒಸಿ ಪಡೆದು ಆ ಪತ್ರವನ್ನ ಪಾಲಿಟೆಕ್ನಿಕ್ ಕಾಲೇಜ್ಗೆ ನೀಡದೆ ಬೇರೆ ನಕಲಿ ಅನುಭವ ಪ್ರಮಾಣ ಪತ್ರವನ್ನ ನೀಡಿ ದಾಖಲಾತಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ಗೂ ದೂರು ಸಲ್ಲಿಕೆ ಮಾಡಲಾಗಿದೆ. ಸಾರಿಗೆ ಆಯುಕ್ತರಿಗೂ ದಾಖಲೆ ಸಮೇತ ದೂರು ಕೊಟ್ಟಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋದು ನೈಜ ಉದ್ಯೋಗಾಕಾಂಕ್ಷಿಗಳ ಆರೋಪ. ಇವತ್ತ ರಾಜ್ಯ ಸರ್ಕಾರದ ಒಂದು ಇಲಾಖೆ ಆದಂತ ಸಾರಿಗೆ ಇಲಾಖೆಯೊಳಗ ಕೆಲವು ನೌಕರರನ್ನ ಬಡ್ತಿ ಮಾಡ್ಯಾರ. ಬಡ್ತಿ ಒಳಗೆ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಇವತ್ತು ಬಡ್ತಿ ಮಾಡ್ಯಾರ. ಅದಕ್ಕೆ ನಾನು ಒಂದು ಅಪ್ಲಿಕೇಶನ್ ಕೊಟ್ಟಿನಿ ಅವ್ರಿಗೆ. 2 ತಿಂಗಳಾಯ್ತು. ಇವತ್ತಿಗೆ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ. ಅದಕ್ಕೆ ನಮಗೆ ಯಾವುದೋ ಒಂದು ಮೆಸೇಜ್ ಕೊಟ್ಟಿಲ್ಲ. ಆದ್ರೆ ಮತ್ತು ನಾನು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ನಾನು ಅಲ್ಲಿ ಅರ್ಜಿ ಕೊಟ್ಟೆ. ಇವ್ರ ಎಜುಕೇಶನ್ ಏನೈತಿ ಏನಿಲ್ಲ ಅಂತ. ಅದಕ್ಕೆ ಅವ್ರಿಗೆ ಏನೈತಿ ಅಲ್ಲಿ ನೇಮಕ ಮಾಡಿದ್ರು. ದೊಡ್ಡಮನೆ ಅವ್ರನ್ನ ಅಲ್ಲಿ ನೇಮಕ ಮಾಡ್ಯಾರ. ಅದು ಪ್ರಕ್ರಿಯೆ ಬಂದ್ಮೇಲೆ ಮುಂದೆ ನಾವೇನೈತಿ ನಿರಂತರವಾದ ಪೀಡಂಬರದೊಳಗೆ ಈ ಹೋರಾಟದ ಸಲುವಾಗಿ ಹೋರಾಟ ಮಾಡ್ತೀವಂತ ಈ ಸುದ್ದಿ ಮುಖಾಂತರ ನಾನು ವ್ಯಕ್ತಪಡಿಸ್ತೀನಿ. ಮೋಟಾರ್ ವಾಹನ ಅಧೀಕ್ಷಕರ ಹುದ್ದೆಗೆ ಇಲಾಖಾ ಬಡ್ತಿ ಪಡೆಯೋಕೆ ಈ ರೀತಿ ವಾಮಮಾರ್ಗ ಹಿಡಿತಾ ಇರೋದು ಬೆಳಕಿಗೆ ಬಂದಿದೆ. ಸದ್ಯ ತಾಂತ್ರಿಕ ಶಿಕ್ಷಣ ಇಲಾಖೆ ತನಿಖೆ ನಡೆಸುತ್ತಿದ್ದು, ಮೇಲ್ನೋಟಕ್ಕೆ ಅಕ್ರಮ ನಡೆದಿರೋದು ಗೊತ್ತಾಗಿದೆ. ಇನ್ನೊಂದು ವಾರದಲ್ಲಿ ವರದಿ ಸಿದ್ಧವಾಗಲಿದ್ದು, ಬಳಿಕ ಸಾರಿಗೆ ಸಚಿವರು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.